ಕೊಟ್ಟರೆ ನಿನ್ನ ಮಾತು ದಿಟವೆಂದು ನಂಬುವೆನು ಕಂದ. ಅರ್ಜುನನೊಡನೆ ಯುದ್ಧ ಮಾಡುವ ಸಮಯದಲ್ಲಿ ಮತ್ತೊಂದು ಸಾರಿ ತೊಡಬಾರದೆ ಅಮ್ಮಯ್ಯ. ನೀಡಿರುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ಅಮ್ಮಯ್ಯ ಮಗನೇ, ಅರ್ಜುನನೊಡನೆ ಯುದ್ಧ ಮಾಡುವ ಸಮಯದಲ್ಲಿ ದೊಡ್ಡ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ, ಇಟ್ಟ ಗುರಿಯನ್ನು ಹಿಡುವುದಿಲ್ಲ. ತೆಗೆದುಕೊ ಮಾತೆ ಕಂದ. ಅಮ್ಮಯ್ಯ, ಹಾಗಾದರೆ ದೊಡ್ಡ ಬಾಣ ತೊಡುವುದಿಲ್ಲ ತಾಯಿ, ಗುರಿಯನ್ನು ಬಿಡುವುದಿಲ್ಲ, ಇಟ್ಟ ಗುರಿಯನ್ನು ಹಿಡುವುದಿಲ್ಲ ತಾಯಿ. ಮಗನೇ ಅಮ್ಮಯ್ಯ, ಕಂದ. ಅಮ್ಮಯ್ಯ, ಆಗಲಿ ಮಾತೆ, ದೊಡ್ಡ ಬಾಣವನ್ನು ಮತ್ತೊಂದು ಸಾರಿ ತೊಡುವುದಿಲ್ಲ. ಈಗ ನಿನಗೆ ಸಂತೋಷವಾಯಿತೇನಮ್ಮ, ನನ್ನನ್ನು ಅಳೆದಮ್ಮ. ಮರೆತೇನು ಮನದ ವ್ಯಥೆಯ, ಪಡೆದಿನ ನಾನು ಇಂದಿಗೆ ಜಯ. ಕಂದ, ದೊಡ್ಡ ಬಾಣ ತೊಡಬೇಡ. ಆಗಲಿ ಮಾತೆ. ಕಂಡಿಯ ಕಂದ, ಆಯ್ತು ಮನಕ್ಕಾನಂದ. ಆಗಲಿ ಮಾತೆ. ನನ್ನ ಮಾತಿನಂತೆ ನಡೆದುಕೊಳ್ಳುವೆಯಾ? ಸಹಜವಾಗಿ ನಡೆದುಕೊಳ್ಳುವ ಮಾತೆ. ಮಗನೇ ಅಮ್ಮಯ್ಯ, ಹಾಗಾದರೆ ಹೇಳದೆ ಹೇಳು ಮಾತೆ. ಇಸ್ಲಾಪುರ ಸಮುದಾಯ ಅವರು ಚಾಮುಂಡವರು 100 ಪದ ನೀಡುತ್ತಾರೆ. ಎಲ್ಲಾಂತೆ ಮಾಲಿಕೆ ಆದಿಶೇಷವರು 200 ಪದನ ಚಾಮುಂಡವರು ಆಯ್ಕೆ ಮಾಡುತ್ತಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ಧನ್ಯವಾದಗಳು. ಮಗನೇ ಅಮ್ಮಯ್ಯ, ಕರೆದನೆ ಜನನೇ, ದೊಡ್ಡ ಬಾಣ ತೊಡಬೇಡ. ತೊಡುವುದಿಲ್ಲ ಮಾತೆ. ಎತ್ತ ಗುರಿಯನ್ನು ಮರೆಯಬೇಡ. ಎಂದಿಗೂ ಮರೆಯುವುದಿಲ್ಲ ಮಾತೆ. ಮಗನೇ ತೊಡುವುದಿಲ್ಲವೆಂದು ಮಾತು ಕೊಟ್ಟೆಯಲ್ಲ. ಸಹಜವಾಗಿ ಮಾತು ಕೊಟ್ಟಿರು ತಾಯಿ. ನಿನ್ನ ಮಾತಿಗೆ ಈ ಜಗತ್ತಿನಲ್ಲಿ ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕೆಂದರೆ ಹೇಗೆ ಬೆಳೆಯುವುದು ತಾಯಿ? ಹೇಳಲೇ ಮಗನೇ? ಹೇಳು ತಾಯಿ. ಮಗನೇ
ಆಯ್ತು ಮನಕ. ಅಮ್ಮಯ್ಯ ತಾಯಿ ಜನನಿ ತಾಯಿ ನಿನ್ನ ವಚನಕ್ಕೆ ನಾನು ಬದ್ಧನಾಗಿರುವನು. ಅಮ್ಮಯ್ಯ ನೀನು ಸಂತೋಷದಿಂದ ಹೋಗುವುದಕ್ಕಿಂತ ಮುಂಚೆ ಈ ನನ್ನ ಕಂದನ ಆತಿಥ್ಯವನ್ನು ಸ್ವೀಕರಿಸಿ ಹೋಗು ತಾಯಿ. ಈ ಪೀಠವನ್ನು ಅಲಂಕರಿಸು ಅಮ್ಮಯ್ಯ. ನಿನಗೆ ಜೈರಾರುವಿಯನ್ನೇ ಬೆಳಗ್ಗೆ ಕಳಿಸುವೆನು ನಿನ್ನ ಆನಂದ. ನಮ್ಮ ಮಾಳಮ್ಮನವರ ತಿಮ್ಮಪ್ಪ ಇವರು ಚಾಮುಂಡಿ ಪಾತ್ರಭಾಗದ ಅವರಿಗೆ 200 ರೂಪಾಯಿ ನೀಡುತ್ತಾರೆ. ಶಿಂಗಣ ಗ್ರಾಮದ ನಾಗರಾಜ, ಇದೇ ಕರ್ನಾಟಕ ಕಾಲದಲ್ಲಿ ನಾಗರಾಜ ಅವರು 200 ರೂಪಾಯಿ ನೀಡುತ್ತಾರೆ. ಅವರು ಭಾನುಮತಿ ನಮ್ಮ ಎಲ್ಲ ಪಾತ್ರಧಾರಗಳ ಪರವಾಗಿ ವೇದಿಕೆ ಪ್ರೀತಿ ಮಾಸ್ಟರ್ ಮತ್ತು ಕಲಾವಿದರೆಲ್ಲರೂ ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲರೂ ಹೆಸರಲ್ಲ, ದಯವಿಟ್ಟು ಕಲಾ ಸಂಘದವರೆಲ್ಲರೂ ಅಂತ ವೇದಿಕೆ ಬರಬೇಕು. ಅವರು ನಿಮ್ಮೆಲ್ಲ ಸನ್ಮಾನ ಮಾಡ್ತಾ ಇದ್ದಾರೆ. ಗುಂಡಪ್ಪನವರ ನಾಗಾಜಿ ಅವರು 200 ರೂಪಾಯಿನ ಚಾಮುಂಡಮ್ಮನವರು ಯಾರು ಮಾಡುತ್ತಾರೆ. ಕೆಟ್ಟೆ ಈ ಕಣ್ಣನು ಕೆಟ್ಟ ತಾಯಿ ಎಂದು ನಂಬಿ ಬಂದಾಗಲೇ ಕೆಟ್ಟೆ, ಕೇಳಿದ ವಚನವನ್ನು ನಡೆಸಿಕೊಡುತ್ತೇನೆಂದಾಗಲೇ ಕೆಟ್ಟೆ. ಅಯ್ಯೋ ದೊಡ್ಡ ಬಾಲವನ್ನು ಪುನಃ ತೊಡುವುದಿಲ್ಲ ಎಂದು ಪ್ರಮಾಣ ಕೊಟ್ಟಾಗಲಂತೂ ಪೂರಾ ಕೆಟ್ಟೆ. ಅಯ್ಯೋ ಅಯ್ಯೋ ಇವತ್ತಿನ ಯುದ್ಧದಲ್ಲಿ ಯಾವ ದ್ವೈರಿಗಳನ್ನು ಕತ್ತರಿಸಿ ದೇಶದೊಳ್ಳಮ್ಮ ಕೌರವರಂ ಪ್ರಜ್ವಲಿಸಿ ಈ ಅನ್ನಯ ಪ್ರತಾಪವನ್ನು ಮುಂದುವರೆಸಬೇಕೆಂಬ ಈ ಕರ್ಣನ ನಿಜಾತ್ರಿಯು ನಾಶವಾಯಿತು. ಇದು ಮಾತ್ರ ವಿಷ್ಣುವಿನ ತಂತು, ನಾನೆಂತೂ ಮಾಡಲಿ. ಅಹೇ ಕಪಟ ನಾಟಕ ಸೂತ್ರಧಾರಿಯಾದ ಕೃಷ್ಣ, ನಿನ್ನ ಗಾರುಣ್ಯ ಮೊದಲ ತಿಳಿದರೆ ಅರ್ಜುನನಿಗೆ ಬೆಂಬಲವಾಗಿ ಬರುವನಿಲ್ಲ ಎಚ್ಚರಿಕೆಯನ್ನು ನೋಡುತ್ತಿದ್ದೆ. ಸಮರವೆಂಬ ಸರದಿಯೊಳಿನ್ನು ಅರ್ಜುನನನ್ನು ಹಾಕಿ ನಿನ್ನನ್ನು ಅರ್ಜುನನನ್ನು ಹತ್ತಿ ತೆಗೆಯುತ್ತಿದ್ದೆ. ಹೋಯ್ತು ಹೋಯ್ತು ಎಲ್ಲ ಬುದ್ಧಿ ಹೋಯ್ತು, ಸಮರುದ್ರೇಗವು ಬಲಗೊಂಡಿತು ಎಂದು ನಮ್ಮ ಕೌರವನಿಗೆ ಕಾಲ ಮುಗಿದಂತಾಯಿತು. ಅದೇ ಕಾಶಿ ವಿಶ್ವನಾಥ ಪರಮೇಶ್ವರ, ಇನ್ನು ಮುಂದಿನ ನಮ್ಮ ಕಾಲಗಕ್ಕೆ ಧೈರ್ಯವೇ ಸರ್ವ ಸಾಧನ. ಅಹೋ ಅಮ್ಮಯ್ಯ, ಈ ನಿನ್ನ ಮಗನು ಕೊಟ್ಟ ಮಾತಿಗೆ ತಿರುಗಿ ಬೀಳುವನೆಂಬ ಸಂಶಯವನ್ನು ಬಿಟ್ಟು ಬಿಡಮ್ಮ ತಾಯಿ, ಸೌಖ್ಯ ಪ್ರದಾಯಿ. ಈಗಿಂದೀಗಲೇ ನಮ್ಮ ದೊರೆಯಾದ ಗೌರವ ಮಹಾರಾಜನಲ್ಲಿ ಗಿರತವನ್ನು ಬಿಡುವಂತ ನಾನು ಸಾರಥಿ ಅವರು 200 ರೂಪಾಯಿ. ಸುನಿಲ್ ಕುಮಾರ್ ಶ್ರೀಧರ ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣ ನೀವು ಹೇಗೆ ಬೇಕು ಕಂಡೆ? ಸುಂದರ ಸುಂದರಿ ಸತ್ಯದ ಮುಂದೆ ತಿಳಿಸಬೇಕಲ್ಲವೇ? ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಂಡೆ. ಯಾತಕ್ಕೆ ಸಾಧ್ಯವಿಲ್ಲ? ಗೌರವನ ರಾಜನ ಹೆಂಗಸರ ಮಾತು ಕೇಳಬಾರದು ಕಂಡೆ. ಪ್ರಿಯಾ, ಹಾಗಾದ್ರೆ ಹೇಳಿದನು ಕೇಳು. ಹಾಗೇನು ಚೆನ್ನಾಗಿ ಹೇಳು.
ಕಾಂತೆ, ಎನ್ನ ಪಯಣದ ಗೋಷ್ಠಿ ನಿನಗೆ ಹತ್ತಕ್ಕೆ ಬೇಕು. ದಂಡ ದಳವನ್ನು ಕೂಡಿ ಹೋಗುವ ಕಾರಣವನ್ನು ಕೇಳಿ ನೀನು ಮಾಡುವುದೇನು? ಸುಮ್ಮನೆ ಅರಮನೆಗೆ ತರಲು ನಾರಿ ಒಯ್ಯಾರಿ ಸುಂದರ ಸುಂದರಿ ಪ್ರಿಯ, ಪ್ರಿಯ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಲ್ಲವೇ? ಇಲ್ಲಂದವರು ಯಾರ ಕಾಂತೆ? ಆದ್ರೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲ. ನಾನು ಹೋಗುವ ಪಯಣ ನಿನಗೆ ಹೇಳಕ್ಕೆ ಬೇಕು ಕಾಂತೆ. ನನಗೆ ಏತಕ್ಕೆ ಬೇಕು? ಹೌದು ಕಾಂತೆ. ಪ್ರಿಯ, ಪ್ರಿಯರೇ, ನನಗಲ್ಲದೆ ಮತ್ತೆ ಯಾರಿಗೆ ಬೇಕಾಗಿರುವುದು? ನಾನು ಯುದ್ಧಕ್ಕೆ ಹೋಗುವ ಹಟ್ಟಗಟ್ಟೆ ಅವಶ್ಯಕತೆ ಮಾಡಬಾರದು ಕಾಂತೆ. ಹೌದೇ? ಹೌದು ಕಾಂತೆ. ಅಲ್ಲ, ನಲ್ಲೇ ಕೈ ಹಿಡಿದ ಕನಧರ್ಮಿಣಿ, ಮುಖದ ಕಡಿ ಸಮವಾಗಿರಿ. ಕಾಂತ, ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ನಿನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿರುವುದು ಸತಿಯಾದ ನನ್ನ ಧರ್ಮ. ಪ್ರಿಯ, ಆದ್ದರಿಂದ ತಿಳಿಸುವಂತನಾಗ ರಮಣ ಸನ್ಮೋಹನಾಭರಣ. ಅಹೇ ಮತ್ ಗಜಗಾಮಿನಿ, ಹತ್ತವಸರದಿಂದ ಹೋಗುವ ಕಾರ್ಯಕ್ಕೆ ನೀನು ನಿರ್ಧರಿಸಿದ ಕೇಳಿದ ನುಡಿಯ ಬಂದು ಹೋಗಬಹುದು ಹೆಸರನ್ನು ಮುಗುಲಿಸುತ್ತಿರುವುದು. ಅಹೇ ಕಾಂತೆ, ಕಾಂತ, ಮಬ್ಬಿಗೆರಾದ ಭೀಮಾರ್ಜುನರನ್ನು ಗೆದ್ದು ಬರಲಿಕ್ಕೆ ಹೋಗುವ ಕಾಂತೆ ಗುಣವಂತೆ. ಕಾಂತ, ಕಾಂತೆ, ಭೀಮಾರ್ಜುನನ್ನು ಗೆಲ್ಲಲು ಹೊರಟಿರುವೆಯಾ? ಸಹಜವಾಗಿ ಗೆಲ್ಲುವರು ಕಾಂತೆ. ಬೇಡ ಪ್ರಿಯ, ಅವರು ನಿನಗೇನು ಅನ್ಯಾಯ ಮಾಡಿರುವರು? ಭೀಮನನ್ನು ಒಯ್ದು ಬರುವರು ಕಾಂತೆ. ಕಾಂತ, ಕಾಂತೆ, ಅವರು ಧರ್ಮವಂತರು, ನಾವೇನು ಸಾಮಾನ್ಯದವರು ಕಾಂತೆ. ನೀವು ಅಧರ್ಮವನ್ನು ಮಾಡುತ್ತಿರುವಿರಲ್ಲ. ಸಾಧ್ಯವಿಲ್ಲ ಮಾತೆ. ನಲ್ಲ ನಲ್ಲೇ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ, ಹಾಗಾದ್ರೆ ಸತಿಯಳ ಮಾತಿಗೆ ಬೆಲೆ ಇಲ್ಲವೇ? ಇಲ್ಲ ಕಾಂತೆ. ನೋಡು, ಇದು ಏನು ಹೇಳು ಕಾಂತೆ. ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟೇ ಹೇಳಿದರೆ ಬೆಲೆ ಇಲ್ಲ. ಹಿರಿಯರ ಮಾತು ಕೇಳಬಾರದು ಕಾಂತೆ. ಸರಿಯಲ್ಲ, ಅದು ಏತಕ್ಕೆ ಕಾಂತೆ? ಇದು ಒಳಿತಲ್ಲ ಅಂತ. ಕಾಂತೆ, ಸತಿಯಳ ಮಾತಿಗೆ ಬೆಲೆ ಇಲ್ಲ.
ಚೆನ್ನಾಗಿ ಕೇಳುತ್ತದೆ ಕಾಂತೆ. ಹೇಳ್ತೀಯಲ್ಲ, ಕೇಳ್ತು. ಮಾತು ಕೊಟ್ಟು ಮತ್ತೆ ತಪ್ಪಬಾರದು. ಚಲದಂಕ ಬಲ್ಲನೆಂದು ಹೆಸರು ಪಡೆದವನು ಕಾಂತೆ. ಸತಿಯಳ ಮಾತಿಗೆ ಸತಿಯಳ ಮಾತಿಗೆ ಬೆಲೆ ಕೊಡುವೆನೆಂದು ಹೇಳಿದೆಯಲ್ಲ, ಸಾಧ್ಯವಿಲ್ಲ ಕಾಂತೆ. ಏನೋ ಮಾತನಾಡಿದೆ. ಚಲದಂತ ಬಲ್ಲನು ಮಾತು ಕೊಟ್ಟರೆ ತಪ್ಪುವುದಿಲ್ಲವೆಂದು ಹೇಳಿದೆಯಲ್ಲ, ಎಂದು ಮಾತಿಗೆ ತಪ್ಪುವುದಿಲ್ಲ ಕಾಂತೆ. ಕಾಂತ, ಕಾಂತೆ, ಆ ಪಾಂಡವರಿಗೆ ಅವರ ರಾಜ್ಯವನ್ನು ಕೊಟ್ಟು ಅವರನ್ನು ಸುಖದಿಂದ ಬಾಳಲು ಬಿಟ್ಟು ಬಿಡು ರಮ ತನ್ಮೋಹನ ಬರಣ. ಹೇ ವಲ್ಲಭೇ, ಸಲ್ಲದ ನುಡಿಗೆ ಎನ್ನ ಮುಂದೆ ಎತ್ತಬೇಡ. ಏನು ಎತ್ತಬಾರದು? ಸಲ್ಲದ ನುಡಿಯನ್ನು ಎನ್ನ ಮುಂದೆ ಯಾಕೆ ಕಾಣಿವೆ? ನಿನ್ನ ಮುಂದೆ ಅಲ್ಲದೆ ಮತ್ತೆ ಯಾರ ಮುಂದೆ ಹೇಳಲಿ? ಪಾಂಡವರಿಗೆ ಅರ್ಥ ರಾಜ್ಯವು ಕೊಡು ಎಂದು ಎನಿಗೆ ಬುದ್ಧಿಯನ್ನು ಹೇಳ್ತೀಯ? ಹೌದು ಪ್ರಿಯಾ. ಹೈ ಬಂದಗಾಮನೆ, ಅರ್ಥ ರಾಜರೇಖೆ ಒಂದು ಗೋಪಾದದಷ್ಟು ಭೂಮಿ ಸಹ ಕೊಡುವುದಿಲ್ಲ ಕಾಂತೆ. ಕೊಡುವಂತೆ ಏನು ಹೇಳಿದೆ? ಹೇಳುವ ಕಾಂತೆ. ಈಗ ಹೇಳಿದಲ್ಲ, ಸತಿಯಳ ಮಾತಿಗೆ ಬೆಲೆ ಕೊಡುವೆನೆಂದು. ಸಾಧ್ಯವಿಲ್ಲ ಮಾತೆ. ಇಷ್ಟು ಜನದ ಹಿಂದೆ ಪ್ರಿಯಾ, ನಿನ್ನ ಮಾತು ನಾನು ಒಪ್ಪಲಾರ. ನಿನ್ನ ಮಾತು ನಾನು ಒಪ್ಪಲ್ಲ ಕಾಂತೆ. ನನ್ನ ಮಾತು ನೀನು ಕೇಳು. ನಿನ್ನ ಹಿಂದಿರುವವರ ಮಾತು ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಕಾಂತೆ. ಪ್ರಿಯ, ನಿನ್ನ ಹಿಂದಿರುವವರ ಮಾತು ಕೇಳಬೇಡ. ನಾನು ಮುಂದಿನ ಮಾತು ಕೇಳೋಣ ಕಾಂತೆ. ನನ್ನ ಮಾತು ಕೇಳಿದ್ರೆ ಸರಿ ಸಮಾನ. ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲ ಕಾಂತೆ. ಪ್ರಿಯ ಅಲ್ಲ, ನಲ್ಲ ಹೃದಯೇಶ್ವರ, ಹೃದಯೇಶ್ವರಿ, ವಲ್ಲಭ, ವಲ್ಲಭೆ, ಕಾಂತ, ಕಾಂತೆ, ಅದೇನು ಚೆನ್ನಾಗಿ ಹೇಳು. ಸವಿ ಮಾತಂದೆ
ಸರಿಯಲ್ಲ ಕಾಂತ ಪ್ರಿಯ ಘೋಷ ಯಾತ್ರೆಗೆ ಹೋದ ಸಮಯದಲ್ಲಿ ನಿನ್ನನ್ನು ಪಾಂಡವರು ಬಿಡಿಸಿರುವರು. ಅಲ್ಲ ಅಂತ ಪಾಂಡವರು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡಬಾರದು ರಮಣ. ಸನ್ಮೋಹನ ಬರಣ ಅಂತ ಬಂದ ಪಾಂಡವನನ್ನ ಏನು ಮಾಡುವರು ಕತೆ? ಎಲೈ ಮೂರ್ಖರೇ, ಬುದ್ಧಿ ಎಲ್ಲದವನಿಗೆ ತಿದ್ದಿ ಹೇಳಿದಂತೆ ಎನ್ನ ಮುಂದೆ ಇಂದಿನ ಸಂಗತಿಯ ಮೇಲೆ ಮತ್ತಷ್ಟು ಕೋಪಕ್ಕೆ ಹುರಿಯಂತೆ ಮಾಡಿದೆಯಾ? ಇಂಥ ಮಾತು ಹೇಳಿದರೆ ಏತಕ್ಕಿಂತ ಸಿಟ್ಟು? ಎಲೈ ಸುಂದರ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಮ್ಮ ಹರಮನೆಗೆ ತರಲು ನಾನೇ ಇಡೀ ಅಂತಃಪುರಕ್ಕೆ ಧಾರಿ ಅಂತಃಪುರಕ್ಕೆ ಹೋಗಲು ಬಂದಿಲ್ಲ. ಸಹಜವೋ ಕತೆ ನಲ್ಲೇ ನನ್ನ ಮಾತನ್ನು ಮಾತನಾಡಿ ನಿನ್ನ ಮನಸ್ಸು ಕರಗಿಸಿ ಕರೆದುಕೊಂಡು ಹೋಗಲು ಬಂದಿರುವೆನು. ಎಲ್ಲ ಮಾತಿಗೆ ಎಂದಿಗೂ ಕೇಳೋದಿಲ್ಲ ಕತೆ. ಕೇಳುವುದಿಲ್ಲವೇ? ಇಲ್ಲ, ಸಾಧ್ಯವಿಲ್ಲ ಕತೆ, ಸಾಧ್ಯವಿಲ್ಲ ಕತೆ. ಅವರು ಹೇಳಿದ್ದನ್ನು ಕೇಳಬೇಡ. ನಿನ್ನ ಮುಂದೆ ಹೇಳೋದು ಕೇಳೋದಿಲ್ಲ ಕತೆ. ನನ್ನ ಪ್ರೀತಿಯಿಂದ ನೋಡು, ಮಾತನಾಡು. ನಿನ್ನ ಮಾತು ಕೇಳೋದಿಲ್ಲ ಕತೆ, ಕೇಳೋದಿಲ್ಲ ಕತೆ. ಸತಿಯಾದ ಎನ್ನ ಮಾತು ಕೇಳು. ಎಷ್ಟು ಮಾತಾಡಕ್ಕೆ ಸಾಧ್ಯವಿಲ್ಲ ಕಾಂತೆ. ಇಂಥ ದುರ ಆಲೋಚನೆಯನ್ನು ಬಿಟ್ಟು ಬಿಡು. ಎಷ್ಟು ಮಾತಾಡಕ್ಕೆ ಬಿಡುವುದಲ್ಲ ಕಾಂತೆ. ಕಾಂತ ಕಾಂತೆ ದುರ ಆಲೋಚನೆಯನ್ನು ಮಾಡಿದ್ರೆ
ನಿನಗೆ ಕೇಡು ಬರುವುದು ರಮಣ ಸನ್ಮೋಹನ ಕೇಡು ಬಂದರೂ ಚಿಂತೆ ಇಲ್ಲ, ಬಂದ ಪಾಂಡವರು ಬಿಡೋದಲ್ಲ ಕಾಂತೆ. ಕೇಡು ಬಂದ ಮೇಲೆ ಪಾಂಡವರನ್ನು ನೀನೇನು ಮಾಡುವೆ ಅಲ್ಲವ? ಬಿಟ್ಟು ಬಿಡು ನಿನ್ನ ದುರ್ಲಭ. ಹೇ ಹಗಮಳೆ, ಮೂರ್ಖನಿಗೆ ಸದುಪಾಯವನ್ನು ಹೇಳಿದಂತೆ ಎನ್ನ ಮುಂದೆ ಹೇಳಲಿಕ್ಕೆ ಬಂದರೆ ನಾನೆಂದು ಕಿಡಿಗಳಲಾರೆ. ಅಂತಾಪುರಕ್ಕೆ ನಡಿನಾರಿ ಮಗನ ಕಠಾರಿ ಕಾಂತ